ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ಇನ್ಫಿನಿಕ್ಸ್ S5 ಫೋನ್ ಇರುವಂಥದ್ದು. ಈ ಒಂದು ಫೋನ್ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ರೀಸೆಂಟಾಗಿ ಇನ್ಫಿನಿಕ್ಸ್ ಅವರು ಒಂದು ಒಳ್ಳೊಳ್ಳೆ ಫೋನ್ಗಳನ್ನು ಲಾಂಚ್ ಮಾಡೋದಕ್ಕೆ ಶುರು ಮಾಡಿರುವಂಥದ್ದು. ರೀಸೆಂಟಾಗಿ ಒಂದು ಇನ್ಫಿನಿಕ್ಸ್ R8 ಅಂತ ಒಂದು ಒಳ್ಳೆ ಫೋನ್ ಲಾಂಚ್ ಮಾಡಿದ್ರು. ಇದು 7,000ಕ್ಕೆ ಒಂದು ಒಳ್ಳೆ ಕಾನ್ಫಿಗರೇಷನ್ ಈ ಒಂದು ಫೋನ್ ಹೊಂದಿತ್ತು. ಅದೇ ರೀತಿ 9,000ಕ್ಕೆ ಒಂದು ಇನ್ಫಿನಿಕ್ಸ್ S5 ಅನ್ನು ಲಾಂಚ್ ಮಾಡಿರುವಂಥದ್ದು. 9,000ಕ್ಕೆ ಈ ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಬೋದು ಅಥವಾ ಬೇರೆ ಏನಾದರೂ ಆಪ್ಷನ್ ಇದೆಯಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲನಾಗಿ ಒಂದು ಇನ್ಫಿನಿಕ್ಸ್ S5 ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದರೆ ಒಂದು ಬಾಕ್ಸ್ ನಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಪ್ಲಾಸ್ಟಿಕ್ ಕವರ್ ಇದೆ, ಇದನ್ನು ಓಪನ್ ಮಾಡ್ತೀನಿ ಫಸ್ಟು. ಈ ಒಂದು ಫೋನ್ ಏನಿದೆ ಇದು 4GB ರ್ಯಾಮ್ ಮತ್ತು 64GB ಇಂಟರ್ನಲ್ ಮೆಮೊರಿಯನ್ನು ಹೊಂದಿರುವಂಥ ವೇರಿಯಂಟ್ ಆಗಿರುವಂಥದ್ದು. ಈ ಒಂದು ಫೋನ್ನ ಮೇಲೆ ಬಾಕ್ಸ್ನ ಪ್ರೈಸ್ ಬಂದ್ಬಿಟ್ಟು 11,000 ಅಂತ ಬರೆದಿದೆ. ಬಟ್ ಈ ಒಂದು ಫೋನ್ ಆ್ಯಕ್ಚುಲಿ 9,000ಕ್ಕೆ ಲಾಂಚ್ ಆಗ್ತಾ ಇರುವಂಥದ್ದು. ನೋಡ್ಬೋದು, ಫೋನ್ ಹೊರಗಡೆ ನೋಡಿದ ತಕ್ಷಣ ಗೊತ್ತಾಗ್ತದೆ ನಿಮಗೆ ಒಂದು ಡಾಟ್ ನಾಚ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು, ಪಂಚ್ ಹೋಲ್ ಡಿಸ್ಪ್ಲೇ. ಫೈನಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಫೋನ್ ನೋಡ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ ನೀವು ಇಲ್ಲಿ ವೆಯ್ಟ್ ತುಂಬ ಕಡಿಮೆ ಇದೆ ಇಟ್ಕೊಳ್ಳೋದಕ್ಕೆ. ಅದನ್ನು ಬಿಟ್ಟರೆ ಬೇರೆ ಏನಾದ್ರು ಚೆಕ್ ಮಾಡೋದಾದ್ರೆ ನೀವು ನೋಡ್ತಾ ಇದ್ದರೆ ಇದರಲ್ಲಿ ನಾರ್ಮಲ್ ಒಂದು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ ಒಂದು ಮೈಕ್ರೋ USB ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. ಬಿಟ್ಟರೆ ಬೇರೆ ಏನೂ ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ ಅಂತ ಅನ್ಕೋತಿದ್ದೆ. ಬಟ್ ಬ್ಯಾಕ್ ಪ್ಯಾನಲ್ ನೀಡಿದ್ದಾರೆ ಮತ್ತು ಒಂದು ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡನ್ನು ನೀಡಿದ್ದಾರೆ ಮತ್ತು ನಿಮಗೆ ಈ ಒಂದು ಯೂಸರ್ ಮ್ಯಾನ್ಯುಯಲ್ಲು ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡನ್ನು ನೀಡಿದ್ದಾರೆ. ಪ್ಲಾಸ್ಟಿಕ್ ಈ ಒಂದು ಬ್ಯಾಕ್ ಪ್ಯಾನಲ್ ಇದೆ, ಒಂದು ತುಂಬ ಒಳ್ಳೆ ಕ್ವಾಲಿಟಿ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಆಗಿರುವಂಥದ್ದು. ಒಂದು ಅಡಿಷ್ನಲ್ ಸ್ಕ್ರೀನ್ ಗಾರ್ಡ್ ಸಹ ಇರುವಂಥದ್ದು ಒಳಗಡೆ. ಸಿಮ್ ಎಜೆಕ್ಟರ್ ಟೂಲ್ ನನಗೆ ಏನೋ ನೋಡೋಕೆ ಸಿಗಲಿಲ್ಲಪ್ಪ ಈ ಒಳಗಡೆ. ಇದೆಯಾ ಸಿಮ್ ಎಜೆಕ್ಟರ್ ಟೂಲು? ಸಿಮ್ ಎಜೆಕ್ಟರ್ ಟೂಲ್ ಸಹ ಇಲ್ಲ. ನೋಡ್ತಾ ಇದ್ದಾರೆ ಒಂದು ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಕರೆಂಟ್ ಶಾಕ್ ಹೊಡಿತು ನನಗೆ ಸೀರಿಯಸ್ಲಿ. ಇಲ್ಲಿ ಮೆಟಲ್ ಇದಿದೆ ನೋಡಿ, ಅದಕ್ಕೆ ಮೋಸ್ಟ್ಲಿ. ಇನ್ನೊಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ವೆಯ್ಟ್ ತುಂಬ ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇ ಒಂದು ಫೋನ್ನ ಹಿಂದ್ಗಡೆ ಒಂದು ಗ್ರೇಡಿಯಂಟ್ ಲುಕ್ ನಿಮ್ಗೆ ಸಿಗ್ತಾ ಇರುವಂಥದ್ದು. ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು ನಿಮಗೆ ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಗೆ ಹಿಂದ್ಗಡೆ ಒಂದು ಕ್ವಾಡ್ LED ಫ್ಲ್ಯಾಶ್ ಮತ್ತು ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ತುಂಬ ಒಳ್ಳೆ ವಿಷಯ, 4 ಕ್ಯಾಮ್ರಾ ನೀಡಿದ್ದಾರೆ ಇದರಲ್ಲಿ. ಇನ್ನು ನಿಮಗೆ ಫಿಂಗರ್ ಪ್ರಿಂಟ್ ಹಿಂದ್ಗಡೆ ಸಿಗ್ತಾ ಇರುವಂಥದ್ದು. ಫ್ರಂಟಿಗೆ ಬಂದರೆ ನೋಡ್ತಾ ಇದ್ದಾರೆ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಆಗಿರುವಂಥದ್ದು. ರೀಸೆಂಟಾಗಿ ಒಂದು ಟೆಕ್ನೋ ಫೋನ್ ಅನ್ಬಾಕ್ಸ್ ಮಾಡಿದ್ರೆ ಸೇಮ್ ಅದೇ ರೀತಿ ಲುಕ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಬೆಜಲ್ ಕೆಳಗಡೆ ಸ್ವಲ್ಪ ಜಾಸ್ತಿ ಅಂತ ನನಗೆ ಫೀಲ್ ಆಗ್ತಿರುವಂಥದ್ದು. ಓವರಾಲ್ ಡಿಸೈನ್ ಡೀಸೆಂಟ್ ಆಗಿದೆ, ಓಕೆನಾ? ಹೆವಿ ಅಂತ ಅನ್ನಲ್ಲ, ಡೀಸೆಂಟ್ ಆಗಿದೆ ಈ ಒಂದು ಫೋನ್ನ ಡಿಸೈನ್. ಇನ್ನೇ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.6 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ವಾಲಿಟಿ ಡೀಸೆಂಟ್ ಆಗಿದೆ ಆಯಿತಾ. ಈ ಪ್ರೈಸಲ್ಲಿ ಆಲ್ಮೋಸ್ಟು ಫುಲ್ HD ಇರುವಂಥ ಕೆಲವೊಂದು ಫೋನ್ಗಳು ಸಹ ಇದೆ, ಬಟ್ ಇದು HD ಇರುವಂಥದ್ದು. ಸೊ ಓಕೆ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಡಿಸ್ಪ್ಲೇನಲ್ಲಿ. ಇನ್ನು ಈ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 4GB ರ್ಯಾಮ್ ಮತ್ತು 64GB ಇಂಟರ್ನಲ್ ಮೆಮೊರಿ. ಇನ್ನೊಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ಫೋನಲ್ಲಿ MediaTek ಎಂದು Helio P22 ಪ್ರೊಸೆಸರ್ ಇರುವಂಥದ್ದು. ಒಂದು ಆಕ್ಟಾಕೋರ್ ಪ್ರೊಸೆಸರ್ ಆಗಿರುವಂಥದ್ದು. ಒಂದು ಲೋ ಎಂಡ್ ಮೀಡಿಯಂ ಮಧ್ಯೆ ಬರುವಂಥ ಪ್ರೊಸೆಸರ್. ಸುಮಾರು 92,000 ಅಂತದ್ದು ಬೆಂಚ್ ಮಾರ್ಕಲ್ ಸ್ಕೋರ್ ನಿಮಗೆ ಇದರಲ್ಲಿ ಸಿಗ್ಬೋದು. ಮತ್ತು ಈ ಒಂದು ಪ್ರೈಸ್ ರೇಂಜಿಗೆ ನನಗೇನೋ ಬೇರೆ ಬ್ರ್ಯಾಂಡ್ಗಳು ಬೆಟರ್ ಪ್ರೊಸೆಸರ್ನ ನೀಡುತ್ತೆ ಅಂತ ನನ್ನ ಅಭಿಪ್ರಾಯ ಆಯಿತಾ. 9,000 ಕೊಡ್ತಾ ಇದ್ದೀರಾ ನೀವು. ಸೊ ಇದರ ಮೈನ್ ಫೀಚರ್ ಅಂದ್ಬಿಟ್ಟು ಒಂದು ಡಾಟ್ ನಾಚ್ ನಿಮ್ಗೇನು ಪಂಚೋರ್ ಇದೆ, ಅದು ಮೈನ್ ಫೀಚರು. ಕ್ಯಾಮ್ರಾ ಅಂತ ಅಂತಾರೆ, ಬಟ್ ನಿಮಗೆ ಬೆಟರ್ ಫೋನ್ ನಿಮಗೆ ನನ್ನ ಪ್ರಕಾರ ಇನ್ನೊಂದು 1,000 ಜಾಸ್ತಿ ಮಾಡಿದ್ರಿ ಅಂತ ಅಂದರೆ ನಿಮಗೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತ ಅಂದರೆ Realme 5 ಆಗಿರ್ಬೋದು, Vivo U10 ಆಗಿರ್ಬೋದು, ಅಥವಾ ರೀಸೆಂಟಾಗಿ ಲಾಂಚ್ ಆಯಿತು ಈ ಒಂದು Redmi Note 8 ಕೇವಲ 10,000ಕ್ಕೆ ನಿಮಗೆ ಸಿಗ್ತಾ ಇರ್ಬೋದು. ಇದಕ್ಕಿಂತ ಒಂದು ₹1,000 ಸ್ವಲ್ಪ ಜಾಸ್ತಿ ಹಾಕಿದ್ರಿ ಅಂತಂದ್ರೆ ಆ ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಬೆಟರ್ ಪರ್ಫಾರ್ಮೆನ್ಸು, ಬೆಟರ್ ಎವ್ರಿಥಿಂಗ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮಗೆ ಈ ಒಂದು Redmi Note 8ಅಲ್ಲಿ ನಿಮಗೆ 48 MP ಕ್ಯಾಮ್ರಾ ನಿಮ್ಗೆ 10,000 ಸಿಗ್ತಾ ಇರುವಂಥದ್ದು. ಸೊ ಈ ಒಂದು ಪ್ರೊಸೆಸರ್ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. 4 ಕ್ಯಾಮ್ರಾ ಇದರಲ್ಲಿ. ಮೈನ್ ಸೆನ್ಸರ್ ಅಂದ್ಬಿಟ್ಟು 16 MP ಮೈನ್ ಸೆನ್ಸರ್ ಇರುವಂಥದ್ದು. 1.8 ಅಪರ್ಚರ್ ಇದಾಗಿರುವಂಥದ್ದು. ಸೊ ರೇಟಲ್ಲಿ ತುಂಬ ಒಳ್ಳೆ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದಾದ ನಂತರ ಇನ್ನೊಂದು ಮ್ಯಾಕ್ರೋ ಲೆನ್ಸ್ ಇದೆ. ಮ್ಯಾಕ್ರೋ ಲೆನ್ಸ್ ಎಷ್ಟು MP ಅಂತ ಸ್ಪೆಸಿಫೈಯೇ ಮಾಡಿಲ್ಲ ಅವರು. ಇನ್ನು 5 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದ್ದರೆ, ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಇರುವಂಥದ್ದು. ಫೋಟೋ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಮ್ಯಾಕ್ರೋ ಅಷ್ಟೊಂದು ಕ್ವಾಲಿಟಿ ಎಲ್ಲ, ವೈಡ್ ಆ್ಯಂಗಲ್ ಶಾರ್ಟ್ಸು ಅಷ್ಟೊಂದು ಕ್ವಾಲಿಟಿ ಅಂತ ನನಗೆ ಅನ್ನಿಸ್ಲ. ಬಟ್ ನಾರ್ಮಲಿ ಒಂದು ನಾರ್ಮಲ್ ಕ್ಯಾಮ್ರಾ ಡೀಸೆಂಟ್ ಆಗಿದೆ, ಒಂದು ಡೀಸೆಂಟ್ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನಾನು ಹೇಳ್ತೀನಿ
ಈ ಪ್ರೈಸ್ ರೇಂಜಿಗೆ ಬೆಟರ್ ಫೋಟೋನ ಪ್ರೊಡ್ಯೂಸ್ ಮಾಡುವಂಥ ಬೇರೆ ಫೋನ್ಗಳು ಸಹ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದೆ ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಒಂದು ಒಳ್ಳೆ ಡೀಟೇಲ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ನನಗೆ ಬ್ಯಾಕ್ಗಿಂತ ಫ್ರಂಟ್ ಕ್ಯಾಮ್ರಾ ಬ್ಯಾಕು ಚೆನ್ನಾಗಿದೆ, ಮೈನ್ ಸೆನ್ಸರು. ಫ್ರಂಟ್ ಕ್ಯಾಮ್ರಾ 32 ಮೆಗಾಪಿಕ್ಸೆಲ್ ಡೀಸೆಂಟ್ ಆಗಿದೆ, ಡೀಟೇಲಿಂಗ್ ತುಂಬ ಚೆನ್ನಾಗಿದೆ ನನಗೆ ಅನ್ನಿಸ್ದಂಗೆ. ಸೊ ಕ್ಯಾಮ್ರಾ ಓಕೆ. ಇನ್ನೇ ಒಂದು ಫೋನಲ್ಲಿ ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇರುವಂಥದ್ದು ಒಂದು ಲೆವೆಲಿಗೆ ಫಾಸ್ಟಾಗಿ ಇದು ಅನ್ಲಾಕನ್ನು ಮಾಡುತ್ತೆ. ಇನ್ನೇ ಒಂದು ಫೋನಲ್ಲಿ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಯಾವುದೇ ಒಂದು ಫಾಸ್ಟ್ ಚಾರ್ಜಿಂಗ್ ಇದರಲ್ಲಿ ನೀಡಿಲ್ಲ. 4000 mAh ಕೆಪಾಸಿಟಿ ತುಂಬ ಒಳ್ಳೆ ಬ್ಯಾಟ್ರಿ ಕೆಪಾಸಿಟಿ ನನಗೆ ಅನಿಸ್ತಾರೆ. 4000 ಆರಾಮಾಗಿ ನಿಮಗೆ 1-1.5 ದಿನ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಒಂದು ಫೋನ್ನ ಡಿಸ್ಪ್ಲೇಗೆ. ಸೊ ಓವರಾಲ್ 9000ಕ್ಕೆ ಈ ಒಂದು ಫೋನು ನಾನು ಹೇಳಬೇಕು ಅಂತ ಅಂದರೆ ನಾಗಲೇ ಹೇಳ್ತಿದ್ದೆ, ಮಚ್ ಬೆಟರ್ ಫೋನ್ಗಳು ನಿಮಗೆ ಇನ್ನೊಂದು $1000 ಜಾಸ್ತಿ ಹಾಕಿದ್ರೆ ಸಿಗ್ತಾಯಿದೆ. ಸೊ ಈ ಒಂದು ಫೋನ್ ನಾನು ಥಿಂಕ್ ಮಾಡಿ ಅಂತೀನಿ. ಸೊ ನನಗನ್ಸೋ ಪ್ರಕಾರ ಮಚ್ ಬೆಟರ್ ಫೋನ್ಸ್ಗಳು ಇನ್ನೊಂದು 1000 ಜಾಸ್ತಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ Realme 5, U10 ವಿವೋದು ಮತ್ತು Redmi Note 8 ಮಚ್ ಬೆಟರ್ ಫೋನ್ಸ್ಗಳು ಅಂತ ನನಗನ್ಸುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಆ ಫೋನ್ನೇ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಪಾಸ್ ಮಾಡಿ, ಯೋಚನೆ ಮಾಡಿ ನೋಡಿ ಒಂದು ಸಲ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದೆ ವಿಡಿಯೋದಲ್ಲಿ.